ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಮೈ ಭಾರತ್ ಹಾಗೂ ಕರ್ನಾಟಕ ರಾಜ್ಯ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಸಹಯೋಗದಲ್ಲಿ 2025-26ನೇ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನೆಹರು ಯುವ ಕೇಂದ್ರದ ರಾಜ್ಯ ನಿರ್ದೇಶಕರಾದ ಅಶೋಕ್ ದಾಸ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಹಿಲಲಿಗೆ ನಾಗವೇಣಿ, ತಿಮ್ಮರಾಯಪ್ಪ, ಎಚ್.ಜಿ. ಶೋಭಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಶಿಕಲಾ, ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾದ ನಾ ಶ್ರೀಧರ್, ಎನ್.ವೈ.ಕೆ.ನ ಸಹಾಯಕ ನಿರ್ದೇಶಕಿ ನಾಗಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಎಲ್ಲ ಯುವಕರಿಗೆ 2025ರ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯುವಜನರಿಗೆ ಸಂದೇಶವನ್ನು ನೀಡಿದಂಥ ನಮ್ಮ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಹಿಂದೆ ಇಡೀ ಭಾರತದ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ನೆಹರು ಯುವ ಕೇಂದ್ರ ಅಂತೇಳಿ ಯುವಜನರನ್ನು ಸಂಘಟನೆ ಮಾಡ್ತಕ್ಕಂಥ ನೆಹರು ಯುವ ಕೇಂದ್ರ ಪ್ರಸ್ತುತ ಮೈ ಭಾರತ್ ಆಗಿ ಆ ಒಂದು ಮೈ ಭಾರತ್ನ ಕರ್ನಾಟಕ ರಾಜ್ಯದ ರಾಜ್ಯ ನಿರ್ದೇಶಕರು ಅಶೋಕ್ ದಾಸ್ ಅವರು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಕೂಡ 1992ರಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು. ಜೊತೆಗೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಮತ್ತೋರ್ವ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯರಾದಂಥ ಎಚ್.ಜಿ. ಶೋಭಾ ಅವರು, ಶ್ರೀಮತಿ ನಾಗವೇಣಿ ಅವರು, ಮತ್ತು ನಮ್ಮ ಇದೀಗ ತಾನೇ ಮಾತಾಡಿದಂಥ ನಾರಾ ಶ್ರೀಧರ್ ಅವರು, ಮತ್ತು ನಮ್ಮ ನೆಹರು ಕೇಂದ್ರದ ಜಿಲ್ಲಾ ಸಹಾಯಕ ನಿರ್ದೇಶಕರಾದಂಥ ನಾಗರತ್ನಮ್ಮ ಅವರು, ಮತ್ತು ನಮ್ಮ ಜನಪದ ಸಿಂಡಿಕೇಟ್ನ ಸದಸ್ಯರು, ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಿರ್ತಕ್ಕಂಥ ಪ್ರತಿ ವರ್ಷ ಯುವಕರನ್ನು ಇಲ್ಲೊಂದು ಕಡೆ ಸೇರಿಸಿ ವಿಶೇಷವಾಗಿ ರಾಜ್ಯ ಪ್ರಶಸ್ತಿಯನ್ನು ಪುರಸ್ಕೃತರನ್ನು ಕೂಡ ಒಗ್ಗೂಡಿಸಿಕೊಂಡು ಭಾಳ ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ಸಂಘಟನಾತ್ಮಕ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶಶಿಕಲಾ ಮೇಡಮ್ ಅವರೇ, ಮಾಧ್ಯಮ ಮಿತ್ರರೇ, ಈ ಭಾರತ ದೇಶದ ಮುಂದಿನ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಇಲ್ಲಿ ಯುವಜನರೇ, ಕಲಾವಿದರೇ, ನಾನಾದರೂ ಇವತ್ತು ಒಂದು ಕಡೆ ಸಂತೋಷ ಆದರೂ ಒಂದು ಕಡೆ ನೋವಿನ ಸಂದೇಶ ಏನಪ್ಪ ಅಂದರೆ 10 ವರ್ಷಗಳ ಹಿಂದೆ 15 ವರ್ಷಗಳ ಹಿಂದೆ ಯುವಜನ ಕಾರ್ಯಕ್ರಮಗಳಂದರೆ ಕಿರಿದು ಇರ್ತಾರೆ. ಯುವಜನೋತ್ಸವದಲ್ಲಿ ಯುವಜನ ಮೇಳಗಳಲ್ಲಿ ಸ್ಪರ್ಧೆಗಳು ಯಾವ ರೀತಿ ಅಂದರೆ 2 ದಿನ 3 ದಿನ ಗಲಾಟೆಗಳನ್ನು ಮಾಡಿಕೊಂಡು ಆ ಸ್ಪರ್ಧೆಯಲ್ಲಿ ಆ ರೀತಿಯಾಗಿ ಕಲಾ ಕಾರ್ಯಕ್ರಮಗಳು ನಡೀತಾ ಇತ್ತು. ಭಾಳ ಅದ್ಭುತವಾಗಿ ಈ ಒಂದು ಯುವಜನ ಇಲಾಖೆಯಲ್ಲಿ ನಮ್ಮ ಯುವಜನ ಮೇಳದಲ್ಲಿ ಕೋಲಾಟಗಳು, ರಾಗಿ ಪದಗಳು, ಗೀಗಿ ಪದಗಳು, ಇಂಥದ್ದು ಯಕ್ಷಗಾನ, ಡೊಳ್ಳು ಕುಣಿತ, ಹೀಗೆ ವಿಭಿನ್ನವಾದ ಕಾರ್ಯಕ್ರಮಗಳು ನಮ್ಮಲ್ಲಿ 3 ದಿನಗಳ ಕಾಲ ಯುವಜನ ಮೇಳಗಳು ನಡೀತಾ ಇತ್ತು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಅದ್ದೂರಿಯಾಗಿ ಇಡೀ ಕರ್ನಾಟಕದ ಯುವಜನ ಒಂದು ಕಡೆ ಸೇರ್ತಾರೆ. ಅದೇ ರೀತಿಯಲ್ಲಿ ಈಗ ಏನು ಯುವಜನೋತ್ಸವ ನಡೀತಾ ಇದೆ, ಇದು ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ನಡೀತಿದೆ. ನಮಗೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಮಗಾಗ್ಬೋದು, ಮೇಡಮ್ ಅವ್ರಿಗಾಗ್ಬೋದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಮಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಏತಕ್ಕಾಗಿ ಅಂದರೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರೂ ನಮ್ಮ ಸಾವಿರಾರು ಯುವಜನರ ಸಮ್ಮುಖದಲ್ಲಿ ಅಲ್ಲಿ ಇಡೀ ಭಾರತದ ಯುವ ಸಮುದಾಯನೇ ಸೇರ್ತಾ ಇತ್ತು, ಭಾರತ ದೇಶನೇ ಸೇರ್ತಾ ಇತ್ತು ಯುವಜನೋತ್ಸವ ಕಾರ್ಯಕ್ರಮ. ಆದರೆ ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಕಣ್ಮರೆ ಆಗಿದ್ದಾವೆ. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿನ ಪಾಲ್ಗೊಳ್ಳುವಿಕೆ ಮತ್ತು ಜಾಗತಿಕ ಮತ್ತು ಈ ಇತ್ತೀಚಿನ ಕಾಲದಲ್ಲಿ ಈ ಮೊಬೈಲಿನ ಸಂಸ್ಕೃತಿಯಿಂದ ನಮ್ಮೆಲ್ಲ ಕಲೆಗಳ ಸಂಸ್ಕೃತಿಯನ್ನು ನಶಿಸಿ ಹೋಗ್ತಾ ಇದೆ. ಇವತ್ತು ಆವಾಗಲೇ ಹೇಳಿದ್ರು, ಮೊದಲು ಕಾಂಪಿಟೇಷನ್ ಸ್ಪರ್ಧೆಗಳ ಮುಖಾಂತರ ಆಯ್ಕೆ ಮಾಡಿ ಜಿಲ್ಲೆ ವಿಭಾಗ ರಾಜ್ಯದಿಂದ ರಾಷ್ಟ್ರಕ್ಕೆ ಕಳಿಸ್ತಾ ಇದ್ದೀವಿ. ಈ ಪರಿಸ್ಥಿತಿ ಹೇಗಿದೆ ಅಂದರೆ
ನಿಮ್ಮಲ್ಲಿ ಕಲಾ ಪ್ರಕರಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಿ ಅದರಲ್ಲಿ ಆಯ್ಕೆ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸೋ ಪರಿಸ್ಥಿತಿ ಬಂದಿದೆ. ಕಾರಣ ಏನಂತ ಹೇಳಿದ್ರೆ ಇವತ್ತಿನ ಯಾಂತ್ರಿಕದಲ್ಲಿ ಎಲ್ಲ ಕಡೆ ನಾವು ಅಸಡ್ಡೆಯನ್ನು ತೋರ್ತಕ್ಕಂಥದ್ದು. ಮತ್ತು ಇವತ್ತಿನ ಈ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲೋ ಒಂದು ಕಡೆ ನೋಡಿ, ನಮ್ಮ ದೇಶದ ಅರ್ಧದಷ್ಟು ಇರ್ತಕ್ಕಂಥ ಯುವಕರನ್ನ ಸಂಘಟನೆ ಮಾಡಲಿಕ್ಕೆ ಒಂದು ಇಲಾಖೆ ಇದ್ರೂ ಕೂಡ ಆ ಯುವಜನಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಕೊಡಲಿಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಮೀನಮಿಷ ಇರ್ತದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಬಡ್ಜೆಟಲ್ಲಿ 100 ಕೋಟಿ 200 ಕೋಟಿ 500 ಕೋಟಿ ಇರ್ತಾರೆ. ಆದರೆ ನಮ್ಮ ಈ ಯುವಜನ ಇಲಾಖೆಗೆ 100 ಕೋಟಿ ಒಳಗಡೆ ಇರ್ತದೆ. ಈ ದೇಶವನ್ನು ಕಟ್ಟತಕ್ಕಂಥ ಯುವಕರಿಗೆ ಬಡ್ಜೆಟಲ್ಲಿ ಅತಿ ಕಡಿಮೆಯನ್ನು ಕೊಡ್ತಾರೆ. ಮತ್ತು ಹಿಂದೆ ಹಲವಾರು ಕಾರ್ಯಕ್ರಮಗಳಿತ್ತು, ಯುವ ಸಂಪರ್ಕ ಸಭೆಗಳು, ಯುವಜನ ಮೇಳಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಶಿಸಿ ಹೋಗಿ ಈಗ ಸಣ್ಣದಾಗಾಗಿ ಇವತ್ತು ಇಂಥ ಕೆಲವು ಕಾರ್ಯಕ್ರಮಗಳಾಗಿದ್ದಾವೆ. ನಾವು ಈ ಹಿಂದೆ ರಾಷ್ಟ್ರ ಪ್ರಶಸ್ತಿ ವಿಜೇತರೆಲ್ಲರೂ ಕೂಡ ಈ ಇಲಾಖೆಯ ಕಮಿಷನರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ ಕೇಳ್ಕೊಂಡು ಇಂದಿನ ಕಲೆಗಳನ್ನು ಮುಂದುವರಿಸಿ ಯುವಜನರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂತ ಮನವಿಯನ್ನು ಕೊಡ್ತೀವಿ. And the newly addition 2 themes there. Another track is Design India and Hackathon. Because of your in this scientific temper, as we go through mobiles, reels and all that, and that 2 component will be organized also state level. So friends, it's an opportunity for you all to explore, to exhibit all these things. So you should maintain this sort of qualities. You know, the challenges definitely when we are in the society, we are in the community, challenges will be there. But we have to maintain very patiently and overcome these. ಬನ್ನಿ ಅಂತ ಹೇಳಿ ಕರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವಿದ್ದಾಗ ಏನೂ ಇರಲಿಲ್ಲ, ಅದೊಂದೇ ಇತ್ತು. ಇವಾಗ ಅದೊಂದಿಲ್ಲ, ಎಲ್ಲ ಇದೆ. ಈಗ ಹೇಳಿದ್ರಲ್ಲ, ಮೊಬೈಲ್, ಸೋಷಿಯಲ್ ಮೀಡಿಯಾದಷ್ಟು ನಮಗೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ಹಾಗಾಗಿ ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋಣ. ಉಳಿದಂತಹ ಸಮಯದಲ್ಲಿ ನಾನೇನು ಮಾಡ್ತೀನಿ ಎನ್ನುವಂಥದ್ದು ವಿದ್ಯಾರ್ಥಿ ದೆಸೆಯಿಂದಲೇ ನಾವೇನಾದರೂ ಆರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ನಾನೇನು ನಿಂತಿದ್ದೀನಿ, ನಾಗವೇಣಿ ಏನು ನಿಂತಿದ್ದಾರೆ, ಅಥವಾ ಚಿನ್ನಪ್ಪ ಏನಿದ್ದಾರೆ, ಅಥವಾ ನಾಶೀದರ್ ಅವರೇನಿದ್ದಾರೆ, ಇಲ್ಲಿರುವಂತಹ ಎಲ್ಲರೂ ಒಂದು ಕಾಲದಲ್ಲಿ ಹೀಗೆ ಕೂತ್ಕೊಂಡು ಕೇಳಿದಂಥವ್ರು, ಒಂದು ಕಾಲದಲ್ಲಿ ನಿಮ್ಮ ತರಹದಲ್ಲೇ ನಾವು ಏನು ತಹಸ್ಕೊಂಡು ಏನು ಸಿಗುತ್ತೆ ಅಂತ ಹೇಳಿ ಬಂದಂಥವ್ರು. ಅಂತಹದ್ದನ್ನು ನಾವಿವತ್ತು ಇಲ್ಲಿಂದ ಸಂಕಲ್ಪ ಮಾಡ್ಕೊಂಡು ಹೋಗೋಣ. ನಾನು ಒಬ್ಬ ನಾಯಕತ್ವ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗ್ತೇನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಅವರು ಆದರ್ಶವಾಗಿ ಇಟ್ಕೊಂಡು ವ್ಯಕ್ತಿ ನಿರ್ಮಾಣ ಅನ್ನುವಂಥದ್ದನ್ನ, ಅಂದರೆ ನಾವಿವತ್ತು ಅದನ್ನೇ ಮಾಡ್ತಾ ಇದ್ದೀವಿ. ವ್ಯಕ್ತಿ ನಿರ್ಮಾಣ, ಸಮಾಜಕ್ಕೆ ಒಬ್ಬ ಉತ್ತಮ ವ್ಯಕ್ತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡುವಂಥದ್ದು ಆಗಬೇಕು ನಾವು ಅನ್ನೋಂಥದ್ದು. ಹಾಗಾಗಿ ನಿಮ್ಮೆಲ್ಲ ಉಪಯೋಗಿಸುತ್ತದೆ. ಜನಪದ ಕಲಾ ಪ್ರಕಾರಗಳನ್ನು ಮರಿತಾ ಇದ್ದೀವಿ. ಅದನ್ನು ರೂಢಿಸಿಕೊಂಡು ಯುವಜನತೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಲಿ ಅಂತ ಹೇಳಿದಂಥ ಸರ್ಗೆ ಧನ್ಯವಾದಗಳು. ನನ್ನ ಆತ್ಮೀಯ ಯುವ ಮನಸ್ಸುಗಳಂತಲೇ ಹೇಳ್ತೀನಿ. ಯಾಕೆಂದರೆ ಇದು ಯುವ ಜನೋತ್ಸವ. ಮತ್ತು ಮುಂದೆ ಕುಳಿತಿರುವಂತಹ ಎಲ್ಲ ಯುವ ಮನಸ್ಸುಗಳೇ ಹಾಗೂ ಪ್ರತಿಯೊಬ್ಬರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಈ ದಿನ ನಾವಿಲ್ಲಿ ಸೇರಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯುವ ಜನೋತ್ಸವಕ್ಕೆ. ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ ಈ ಇಲಾಖೆಗಳೇ. ಯುವಜನ ಸೇವಾ ಕ್ರೀಡಾ ಇಲಾಖೆ ಅಂತ ಹೇಳ್ತಿದ್ವಿ, ಮತ್ತು ನೆಹರು ಯುವ ಕೇಂದ್ರ ಅಂತೇಳಿ. ಯುವಜನ ಸೇವಾ ಕ್ರೀಡಾ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ ಇವೆರಡು ನಮ್ಮನ್ನು ಈ ಮಟ್ಟಕ್ಕೆ, ಈ ವೇದಿಕೆಗೆ ಕರೆದು ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯುವಜನ ಸೇವಾ ಕ್ರೀಡಾ ಇಲಾಖೆ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿಬಿಟ್ರು. ನಮ್ಗೆ ಯಾವುದು ಮಾತುಗಳು ಇಳಿಸಿಲ್ಲ. ಹಾಗೆ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ಸಹಾಯಕ ನಿರ್ದೇಶಕರಾದಂತಹ ಶಶಿಕಲಾ ಮೇಡಮ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾವೆಲ್ಲರೂ ಎಲ್ಲೋ ಕಳೆದು ಹೋಗ್ತಿದ್ವಿ ಅನ್ನೋ ಅನಿಸ್ತಿತ್ತು. ಆದರೆ ಅವ್ರು ಬಂದಿದ್ದ ತಕ್ಷಣವೇ ನಮ್ಮ ಎಲ್ಲ ಜಿಲ್ಲೆಯ 4 ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತಿದ್ದೀವಿ. ಅದು ನಂದಿದುರ್ಗ ಬಾಲು ಆಗಿರ್ಬೋದು, HG ಶೋಭರವರಾಗಿರ್ಬೋದು, ನಾನಾಗಿರ್ಬೋದು, ಮತ್ತು ಚಿನ್ನಪ್ಪ ಚಿಕ್ಕಾಗಳೆಯವರಾಗಿರ್ಬೋದು. ನಾವು ಸುಮಾರು 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋ ಅಂಥವ್ರು, ಈ ಇಲಾಖೆಯಲ್ಲಿ ಬೆಳೀತಿರೋಂಥವ್ರು.
ಅದಕ್ಕೋಸ್ಕರ ನಮಗೆ ಈ ಇಲಾಖೆಗಳು ಅಂದರೆ ನೆಹರು ಯುವಕ ಮತ್ತು ಯುವಜನ ಸೇವಾ ಕ್ರೀಡಾ ಇಲಾಖೆ ಅಂದರೆ ನಮ್ಮದು ಹುಟ್ಟಿದ ಮನೆಯೇ ಅಂತ ಹೇಳ್ಬೋದು. ಆ ಥರ ಎಲ್ಲೇ ಕಾರ್ಯಕ್ರಮ ಆದರೂ ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಸು ಸದಾ ತುಡಿತಾನೆ ಇರುತ್ತೆ. ಈ ದಿನ ನಾವು ಎಲ್ಲರೂ ಹೇಳ್ತಿದ್ರು ಇಲ್ಲೆಲ್ಲ ಯುವಕರು ಬಂದಿದ್ದೀರಾ ಶಾಲಾ ಕಾಲೇಜುಗಳಿಂದ, ಆದರೆ ಈ ಇಲಾಖೆಯಲ್ಲಿ ನಾವು ಬರ್ತಾ ಇದ್ದಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿದ್ದಂತಹ ಯುವಕರನ್ನ ಒಟ್ಟಿಗೆ ಸೇರಿಸ್ತಾ ಇತ್ತು. ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋ ಯುವಕರು ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪ್ರತಿಯೊಬ್ಬ ಯುವಕರನ್ನು ಕೂಡ ಈ ವೇದಿಕೆ ಕರೆತಂದು ಅವರಲ್ಲಿ ಉತ್ಸಾಹ ತುಂಬಿ ಅವರಲ್ಲಿರುವಂತಹ ಯಾವುದೇ ಒಂದು ದುಶ್ಚಟಗಳಿಗೆ ಮಾರು ಹೋಗದೇ ಇರೋ ರೀತಿಯಲ್ಲಿ ಈ ಥರ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಈ ಇಲಾಖೆ ಹೆಚ್ಚು ಪ್ರೇರಣೆ ನೀಡ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಯುವ ಪ್ರೇರಣೆ ಆಗಿರ್ಬೋದು, ಯುವ ಚೇತನ ಆಗಿರ್ಬೋದು, ಯುವ ಸಬಲೀಕರಣ ಕ್ರೀಡಾಕ್ರಮಗಳಾಗಿರ್ಬೋದು.